ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಒಂದು ಕಡೆ ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಡ್ರಗ್ಸ್ ಕೇಸ್ಗಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪಡ್ಕೋತಾ ಇದೆ. ತುಂಬ ಜನರನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಎನ್ಕ್ವೈರಿ ನಡೀತಾ ಇದೆ. ಅದು ಒಂದು ಭಾಗ. ಮಗದೊಂದು ಕಡೆ ಇನ್ನೂ ಹಲವಾರು ಸುದ್ದಿಗಳು ಕೂಡ ಕಾಯ್ತಾ ಇದೆ. ಅಫ್ಕೋರ್ಸ್ ಯಶ್ ಮಗನ ನಾಮಕರಣ ಸಮಾರಂಭ ನಡೀತು. ಈ ನಡುವೆ ಇವತ್ತು ಸೆಪ್ಟೆಂಬರ್ 1, ನಾಳೆ ಸೆಪ್ಟೆಂಬರ್ 2ನೇ ತಾರೀಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ದೋ ಹುಟ್ಟುಹಬ್ಬ ಇರಲೇಬೇಕಲ್ಲ. ಅಫ್ಕೋರ್ಸ್ ನಾಳೆ ಸುದೀಪ್ ಹುಟ್ಟುಹಬ್ಬದ ಇದ್ದೇ ಇದೆ. ಸೊ ತುಮಕೂರಿನ ಕ್ಯಾತ್ಸಂದ್ರದಲ್ಲಿರುವಂತಹ ಸಿದ್ಧಗಂಗಾ ಮಠಕ್ಕೆ ನಟ ಸುದೀಪ್ ಹಾಗೂ ಇಂದ್ರಜಿತ್ ಲಂಕೇಶ್ ಭೇಟಿ ಕೊಟ್ಟು ಅಲ್ಲಿ ಆಶೀರ್ವಾದವನ್ನು ಪಡ್ಕೊಂಡ್ರು. ಶಿವೈಕ್ಯ ಶ್ರೀಗಳ ಗದ್ದುಗೆಗೆ ನಮಿಸಿದ್ರು ಇಂದ್ರಜಿತ್, ಸುದೀಪ್. ಒಳ್ಳೇದಾಗಲಿ ಅಂತ ಅಲ್ಲಿ ಬೇಡಿಕೊಂಡ್ರು. ಆ ದೃಶ್ಯಾವಳಿಗಳು ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ಇದು ತುಮಕೂರಿನ ಸಿದ್ಧಗಂಗಾ ಮಠದ ಒಳಗಿರುವಂತಹ ಆವರಣ. ಅಲ್ಲಿ ಹೋದಾಗ ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳ ಶಿವಕುಮಾರ ಶ್ರೀಗಳ ಗದ್ದುಗೆಯಲ್ಲಿ ನೋಡ್ತಾ ಇದ್ದೀರಾ. ನಾಳೆ ಸುದೀಪ್ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ಸುದೀಪ್ ಅವರ ಹುಟ್ಟುಹಬ್ಬ. ಅಫ್ಕೋರ್ಸ್ ಪ್ರತಿ ಸರಿಯಾಗಿ ಈ ಬಾರಿ ಗ್ರ್ಯಾಂಡಾಗಿ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತ ಈಗಾಗಲೇ ಸುದೀಪ್ ಅವರವರ ಟ್ವಿಟರ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಹಾಕಿದ್ದಾರೆ. ಬಹಳ ಕಷ್ಟದ ಸಮಯ ಇದು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಕೂಡ ನೆನ್ನೆನೇ ಒಂದು ಪೋಸ್ಟ್ ಹಾಕಿದ್ರು. ಇಡೀ ಅವರ ಅಭಿಮಾನಿ ಬಳಗಕ್ಕೆ ಈ ಮೂಲಕ ಒಂದು ಮೆಸೇಜನ್ನಂತೂ ಪಾಸ್ ಮಾಡಿದ್ದಾರೆ ಸುದೀಪ್ ಅವರು. ಸೊ ಹೀಗಾಗಿ ಇವತ್ತು ಅದರ ಪ್ರಯುಕ್ತ ಒಂದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅಂತ ಸಿದ್ಧಗಂಗಾ ಶ್ರೀಗಳ ಗದ್ದುಗೆಗೆ ಹೋಗಿ ನಮಸ್ಕಾರ ಮಾಡಿ ಬಂದರು. ಯಾಕೆಂದರೆ ಇವಾಗಿನ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿಲ್ಲ. ಒಂದು ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಅನುಮತಿ ಕೊಡ್ತಾ ಇಲ್ಲ, ಬೆಂಬಲಿಸ್ತಾ ಇಲ್ಲ. ಭೇಟಿ ಆಗೋದಕ್ಕೆ ಎಲ್ಲರಿಗೂ ನನಗಿಷ್ಟ. ಆದರೆ ಈ ಸಂದರ್ಭ ಹಾಗಿಲ್ಲದೆ ಇರೋದ್ರಿಂದ ಈ ಬಾರಿ ಹುಟ್ಟುಹಬ್ಬದ ಸಂಭ್ರಮ ಸಡಗರ ಇರೋಲ್ಲ. ದಯವಿಟ್ಟು ನೀವೆಲ್ಲರೂ ನನ್ನ ಜೊತೆ ಸಹಕರಿಸಬೇಕು ಅಂತ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪೇಜ್ಗಳಲ್ಲೆಲ್ಲ ಈಗಾಗಲೇ ಹಾಕಿದ್ದಾರೆ ಸುದೀಪ್ ಅವರು. ಹುಟ್ಟುಹಬ್ಬ ಇರೋದ್ರಿಂದ ಗದ್ದುಗೆಗೆ ಹೋಗಿ ಅಲ್ಲಿ ಪರಮಪೂಜ್ಯ ಶಿವೈಕ್ಯರಾದಂಥ ಡಾಕ್ಟರ್ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬಂದರು. ಅವ್ರ ಜೊತೆ ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಸುದ್ದಿಯಲ್ಲಿರುವಂಥ, ಅದರಲ್ಲೂ ಸ್ಯಾಂಡಲ್ವುಡ್ಡು, ಡ್ರಗ್ಸು, ಈ ಥರದಕ್ಕೆ ಒಂದು ದೊಡ್ಡ ಮಟ್ಟದ ಬ್ರೇಕಿಂಗ್ ಕೊಟ್ಟಂಥ ನಟ, ನಿರ್ದೇಶಕ, ನಿರ್ಮಾಪಕ ಇಂದ್ರಜಿತ್ ಲಂಕೇಶ್ ಇವತ್ತು ಸುದೀಪ್ ಅವ್ರ ಜೊತೆ ಅಲ್ಲಿ ಕಾಣಿಸ್ಕೊಂಡ್ರು. ಗದ್ದುಗೆಗೆ ಅವರು ಕೂಡ ಪೂಜೆ ಮಾಡಿದ್ರು. ಆ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ. ನೀವು ನೋಡ್ತಿರುವಂತಹ ಬೆಳವಣಿಗೆ ಇದು ಕಿಚ್ಚ ಸುದೀಪ್ ಸಿದ್ಧಗಂಗಾ ಶ್ರೀಗಳ ಮಠಕ್ಕೆ ಭೇಟಿ ಕೊಟ್ಟರು. ಶ್ರೀಗಳ ಆಶೀರ್ವಾದ ಪಡೆದರು. ತದನಂತರ ಅಲ್ಲಿ ಸಿದ್ಧಗಂಗಾ ಶಿವೈಕ್ಯರಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆ ಒಳಭಾಗ ಇದು. ಒಳಗೆ ಹೋದಾಗ ಅದು ಸಿಗುತ್ತೆ ಮಠದಲ್ಲಿ. ಆ ದೇವಸ್ಥಾನದ ರೂಪದಲ್ಲಿರುವಂಥ ಗದ್ದುಗೆ ಅದು. ಸೊ ಹಾಗಾಗಿ ಅಲ್ಲಿ ಒಳಗಡೆ ಅವರಿಗೆ ಮಾಲೆ ಹಾಕಿ ಶಾಲು ಹೊದಿಸಿ ಮಠದ ವತಿಯಿಂದ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಮತ್ತು ಅವರಿಗೆ ಮತ್ತು ಇಂದ್ರಜಿತ್ ಲಂಕೇಶ್ಗೆ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಕೊಟ್ಟು ಈ ಮೂಲಕ ಅವ್ರಿಗೆ ಶುಭಾಶಯ ಕೋರಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಆ ದೃಶ್ಯ ಬಲಭಾಗದಲ್ಲಿ ನೋಡ್ತಾ, ಎಡಭಾಗದಲ್ಲಿ ಗದ್ದುಗೆಯ ಒಳಭಾಗ ಮಂಟಪ ಹತ್ತಿ ಒಳಗೆ ಹೋಗ್ಬೇಕಾದ್ರೆ ಆ ದೃಶ್ಯಾವಳಿಗಳು ಕೂಡ ಅರ್ಚನೆ ಕೂಡ ಆಗಿದೆ. ಹಾಗಾಗಿನೇ ಅಲ್ಲಿ ಸುದೀಪ್ ಅವರು ಆ ತಟ್ಟೆ ಮೇಲೆ ಕೈ ಇಟ್ಟು ಅವ್ರ ನಕ್ಷತ್ರ, ಹೆಸರು, ನಾಮ ಎಲ್ಲವನ್ನು ಕೂಡ, ನಾಮ ನಕ್ಷತ್ರ ಎಲ್ಲವನ್ನು ಕೂಡ ಹೇಳೋರಿದ್ದಾರೆ. ಇದೆಲ್ಲವೂ ಕೂಡ ಅಲ್ಲಿ ನಡೆದಂಥ ಬೆಳವಣಿಗೆ.
ಸೆಪ್ಟೆಂಬರ್ 2ನೇ ತಾರೀಕು ಅಂದ್ರೆ ನಾಳೆ ಕಿಚ್ಚ ಸುದೀಪ್ ಅವರ ಹುಟ್ಟು ಹಬ್ಬ. ಎಲ್ಲಿಯ ಶಿವಮೊಗ್ಗ, ಎಲ್ಲಿಯ ಸ್ಯಾಂಡಲ್ವುಡ್. ಶಿವಮೊಗ್ಗದಿಂದ ಸ್ಯಾಂಡಲ್ವುಡ್ನ ಈ ಹಂತಕ್ಕೆ ಬೆಳೆದು ಒಂದೊಬ್ಬ ಸೂಪರ್ ಸ್ಟಾರ್, ಜೊತೆಗೆ ಕನ್ನಡತನವನ್ನ ಬೇರೆ ನೆಲದಲ್ಲೂ ಕೂಡ ಅಲ್ಲಿ ಹೋಗಿ ಆಕ್ಟ್ ಮಾಡಿ ಸೈ ಅನಿಸ್ಕೊಂಡಂತಹ ಒಬ್ಬ ಕಲಾವಿದ. ಅದು ಬಾಲಿವುಡ್ ಆಗಿರಲಿ ಅಥವಾ ಪಕ್ಕದ ಟಾಲಿವುಡ್ ಆಗಿರಲಿ, ಒಟ್ಟಿನಲ್ಲಿ ದೊಡ್ಡ ಮಟ್ಟದ ಮಾರ್ಕೆಟ್ ಈ ಮೂಲಕ ಓಪನ್ ಆಯಿತು. ಕಿಚ್ಚ ಸುದೀಪ್ ಆಕ್ಟ್ ಮಾಡಿರುವಂತಹ ಬಾಲಿವುಡ್ ಸಿನಿಮಾ ಆಗಿರಲಿ ಟಾಲಿವುಡ್ ಸಿನಿಮಾ ಆಗಲಿ ಅದು ಸೂಪರ್ ಡೂಪರ್ ಆಗಿ ಹಿಟ್ ಆಯಿತು. ಅಫ್ಕೋರ್ಸ್ ಕನ್ನಡ ದಿನದಲ್ಲಿ ನಮ್ಮ ನಾಡಿನ ಕಲಾವಿದ ಅಂದಾಗ ನಮಗೂ ಹೆಮ್ಮೆ ಇದ್ದೇ ಇರುತ್ತೆ. ನಾಳೆ ಅವರು ಹುಟ್ಟಿದಬ್ಬ. ಪ್ರತಿ ವರ್ಷ JP ನಗರ ಅವರ ಮನೆ ನಿವಾಸದಲ್ಲಿ ಪುಟ್ಟನಳ್ಳಿ ಹತ್ರ ಜನ ಅಂತೂ ತುಂಬಿರ್ತಿದ್ರು ಇವತ್ತು ಮಧ್ಯರಾತ್ರಿಯಿಂದಾನೆ. ಬಟ್ ಈ ಬಾರಿ ಹಂಗಿಲ್ಲ, ಬಿಕಾಸ್ ಅವರೇ ರಿಕ್ವೆಸ್ಟ್ ಮಾಡಿದ್ದಾರೆ. ಮೀನ್ವೈಲ್ ಇವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲಿ ಪರಮ ಪೂಜ್ಯರ ಆಶೀರ್ವಾದವನ್ನು ಗದ್ದುಗೆಗೆ ವಿಸಿಟ್ ಮಾಡಿ ನಮಸ್ಕಾರ ಹಾಕಿ ಸ್ವೀಕಾರ ಮಾಡಿ ಬಂದಿದ್ದಾರೆ. ಯಾರು ಮರೆಯೋಕೆ ಸಾಧ್ಯ ಇಲ್ಲ. ಬಿಕಾಸ್ ಒಂದು 3 ವಾರದ ಅಥವಾ 4 ವಾರದ ಹಿಂದೆ ನಡೆದಂತಹ ದೊಡ್ಡ ಘಟನೆ ಈ ಬೆಂಗಳೂರಿನಲ್ಲಿ. DJ ಹಳ್ಳಿ, KJ ಹಳ್ಳಿ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. SDPI ಕಚೇರಿಗಳ ಮೇಲೆ CCB ದಾಳಿ, ಸರ್ಚ್ ವಾರೆಂಟ್ ಪಡೆದು CCB ಅವರು ರೇಡ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. KKD ಇನ್ಸಿಡೆಂಟ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಕಾವಲ್ ಭೈರಸಂದ್ರ, KG ಹಳ್ಳಿ ಮತ್ತು DJ ಹಳ್ಳಿ, ಹಲಸೂರು ಗೇಟ್, DJ ಹಳ್ಳಿ ಮತ್ತು KG ಹಳ್ಳಿಗಳಿನ ಕಚೇರಿಗಳು, 3 ಕಚೇರಿಗಳ ಮೇಲೆ ಏಕಕಾಲದಲ್ಲಿ CCB ಅವರು ರೇಡ್ ಮಾಡಿದ್ದಾರೆ. 10ಕ್ಕೂ ಹೆಚ್ಚು CCB ಸಿಬ್ಬಂದಿಗಳು SDPI ಕಚೇರಿ ಮೇಲೆ ರೇಡ್ ಮಾಡಿದ್ರು. ACP ಜಗನ್ನಾಥ್ ರಾಯ್, 4 ಇನ್ಸ್ಪೆಕ್ಟರ್ಗಳಿಂದ ಈ ದಾಳಿ ನಡೆದಿದೆ. ಕಚೇರಿಯಲ್ಲಿದ್ದ SDPI ಮುಖಂಡನ ವಿಚಾರಣೆ ಆಯಿತು. ಗಲಭೆಯಲ್ಲಿ SDPI ಕೈವಾಡ ಆರೋಪ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಚೇರಿಯಲ್ಲಿನ ದಾಖಲೆಗಳ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಕಬ್ಬನ್ಪೇಟೆ ರಸ್ತೆಯಲ್ಲಿರುವಂತಹ SDPI ಮುಖ್ಯ ಕಚೇರಿ ಲ್ಯಾಪ್ಟಾಪ್ ದಾಖಲೆಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಎನ್ಕ್ವೈರಿ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ SDPI ನಿಂದ ನಡೆದಂತಹ ಒಂದು ಸಭೆ ಸಮಾರಂಭ ಮತ್ತು ಕಾರ್ಯಕ್ರಮಗಳು, ಅದು ಯಾಕೆ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಉದ್ದೇಶ ಏನಿತ್ತು, ಈ ಎಲ್ಲ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ನೀವು ನೋಡ್ತಿದ್ದೀರಾ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಇತ್ತೀಚೆಗೆ ಬೆಂಗಳೂರಿನ 3 ಏರಿಯಾಗಳಾದಂತಹ ದೊಡ್ಡ ಮಟ್ಟದ ತಡರಾತ್ರಿ ಅಂದ್ರೆ ಮಧ್ಯರಾತ್ರಿ ಆದಂತಹ ಗಲಭೆ, ಶೂಟ್ಔಟ್ ಎಲ್ಲ ಪ್ರಕರಣ ಇದು. ದೊಂಬಿ, ಸಮಾಜಘಾತುಕ ಶಕ್ತಿಗಳ ಮಧ್ಯರಾತ್ರಿ ಬೆಂಗಳೂರಿನಲ್ಲಾದಂತಹ ದೋಚುವಿಕೆ, ಇದೆಲ್ಲವೂ ಕೂಡ ನಡೆದೋಯ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯಲ್ಲಿ ಎನ್ಕ್ವೈರಿ ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು, ಜನರು. ಈ ನಡುವೆ ಕೇಳಿಬಂದಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ಇದು SDPI ಮೇಲೆ ಸರ್ಕಾರ ಕೂಡ ನಿಷೇಧಿಸಬೇಕು ಅನ್ನುವಷ್ಟರ ಮಟ್ಟಿಗೆ ಇನ್ನೂ ಅದು ಹೋಗ್ತಾನೆ ಇದೆ. ಬಟ್ ಈ ಬೆಳವಣಿಗೆ ನಡುವೆ ನೀವು ನೋಡ್ತಿರುವಂಥ 3 ದೃಶ್ಯ, SDPI ಕಚೇರಿಗಳ ಮೇಲೆ ದಾಳಿ ಮಾಡಿದ್ದಾರೆ CCB ಅಧಿಕಾರಿಗಳು. ಏಕಕಾಲದಲ್ಲಿ 3 ಕಡೆ ರೇಡ್ ಆಗಿದೆ. CCB ಅಧಿಕಾರಿಗಳು ರೇಡ್ ಮಾಡಿದ್ದಾರೆ, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಮುಖಂಡರನ್ನು ಕೂಡ ಎನ್ಕ್ವೈರಿಗೆ ಒಳಪಡಿಸಿದ್ದಾರೆ. ಹಲಸೂರು ಗೇಟ್, KJ ಹಳ್ಳಿ, SDPI ಕಚೇರಿಗಳು, ಇತ್ತೀಚೆಗೆ ಅವರು ಮಾಡಿದಂಥ ಮೀಟಿಂಗ್ಸ್ಗಳು, ಅದರ ಉದ್ದೇಶ ಮತ್ತು ಯಾಕೆ ಮಾಡಿದ್ರಿ, ಸಭೆ ಸಮಾರಂಭಗಳು, ಅದರ ದಾಖಲೆಗಳನ್ನು ಕೂಡ
ಪರಿಶೀಲನೆ ಮಾಡ್ತಿದ್ದಾರೆ. ಲ್ಯಾಪ್ಟಾಪ್ಗಳು ಸಿಕ್ಕಿದೆ, ಪೆನ್ಡ್ರೈವ್ಗಳು ಸಿಕ್ಕಿದೆ, ಮತ್ತು ಇನ್ನೂ ಯಾವ ಗ್ಯಾಡ್ಜೆಟ್ಸ್ಗಳೆಲ್ಲ ಸಿಕ್ಕಿರುತ್ತೆ ಅದೆಲ್ಲವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ಈಗ ಎನ್ಕ್ವೈರಿ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಇದೀಗ ಲೈವ್ ಜಾಯಿನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಗಂಗಾಧರ್. ಬಹಳ ಮಹತ್ತರ ಬೆಳವಣಿಗೆ ಇದು. ಅಲ್ಲಿ ಏನ್ ಸಿಗ್ತಾ ಇದೆ, ಯಾಕೆ ರೇಡ್ ಆಯ್ತು, ಏನಿದೆ ಮಾಹಿತಿ? ಎಸ್ ಹರೀಶ್ ನಾಗರಾಜ್, ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್, ಕೆಲ ನಟ ನಟಿಯರು ಡ್ರಗ್ಸ್ ಸೇವನೆ ಆರೋಪದ ಜೊತೆಗೆ ಗಲಭೆ ಏನು ಒಂದು KGHಳ್ಳಿ ಮತ್ತೆ DJಹಳ್ಳಿಯ ನಡೆದಂತಹ ಗಲಭೆ ಪ್ರಕರಣವನ್ನು ಕೂಡ ಸಿಸಿಬಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಇದರ ನಡುವೆ ಏನು STPನಲ್ಲಿ ಕೆಲ ಕಾರ್ಯಕರ್ತರು ಮತ್ತೆ ಅವರ ಮುಖಂಡ ಮುಜಾಹಿಲ್ ಪಾಷಾ ಸೇರಿದಂತೆ ಕೆಲ ಅದರ ಜೊತೆ ಕಾರ್ಯಕರ್ತರಾಗಿರುವಂತಹ ಕೆಲವರು ಕೂಡ ಈ ಒಂದು ಗಲಭೆ ಪ್ರಕರಣದಲ್ಲಿ ಬಂಧನವಾಗಿದ್ರು. ಆ ಆರೋಪಿಗಳ ಒಂದು ಕೊಟ್ಟಂತ ಸ್ಟೇಟ್ಮೆಂಟ್ ಆಗಿರ್ಬೋದು, ಮತ್ತೆ ಹಿಂದೆ ಕೂಡ ಹೆಗಡೆ ನಗರದ ಮೇಲೆ ಸಿಸಿಬಿ ಪೊಲೀಸರು ರೇಡ್ ಅನ್ನ ಮಾಡಿದ್ರು. ಸದ್ಯ ಈಗ ಕೋರ್ಟ್ ನಿಂದ ಸರ್ಚ್ ವಾರೆಂಟ್ ಅಂತ ಬರೋದು STPನ ಮುಖ್ಯ ಕಚೇರಿ ಹಸೂರ್ಗೇಟ್ ನಗರದ ಮೇಲೆ ರೇಡ್ ಅನ್ನ ಮಾಡಿರುವಂತದ್ದು. ಸದ್ಯ ನಾವೀಗ STPನ ಮುಖ್ಯ ಕಚೇರಿ ಆಗಿರುವಂತಹ ಏನಿದೆ ಅದರ ಮೇಲೆ ಈಗ ಮುಂಭಾಗದಲ್ಲಿ ನಾವಿರುವಂತದ್ದು. ಸದ್ಯ ಈಗ ACP ಜಗನ್ನಾಥ್ ರೈ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿ ಅಂದ್ರೆ 4 ಇನ್ಸ್ಪೆಕ್ಟರ್ಗಳು ಇಲ್ಲಿ ಒಂದು ರೇಡ್ ಅನ್ನ ಮಾಡಿರುವಂತದ್ದು. ಸದ್ಯ ಸುಮಾರು 1 ಗಂಟೆಯಿಂದ ಇಲ್ಲಿ ಕಾರ್ಯಾಚರಣೆ ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ಅಂದ್ರೆ ಏನು ಇತ್ತೀಚೆಗೆ ನಡೆದಂತ ಅಂದ್ರೆ ಅಲ್ಲಿ ಅವರ ಕಚೇರಿಯಲ್ಲಿದ್ದಂತಹ ಸಭೆ ಸಮಾರಂಭಗಳ ಸಂಬಂಧಪಟ್ಟಂತಹ ಒಂದಿಷ್ಟು ದಾಖಲೆಗಳಾಗಿರ್ಬೋದು, ಅದಲ್ಲದೆ DJಹಳ್ಳಿ ಮತ್ತೆ KGಹಳ್ಳಿಯಲ್ಲೂ ಕೂಡ ACP ಗೌತಮ್ ಕುಮಾರ್ ನೇತೃತ್ವದಲ್ಲಿ ಅಲ್ಲಿ ರೇಡ್ ಅನ್ನ ಮಾಡಿದ್ದಾರೆ. ಅಲ್ಲಿ ಕೆಲ ಲ್ಯಾಪ್ಟಾಪ್ ಮತ್ತೆ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತದ್ದು, ಸೀಸ್ ಮಾಡಿದ್ದಾರೆ. ಸರಿ, ಸಂಬಂಧಪಟ್ಟಂತೆ ಈಗ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಕಚೇರಿಯಲ್ಲಿ ಕೆಲ 2 ಸಿಬ್ಬಂದಿ ಮಾತ್ರ ಒಳಗಡೆ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವ ಅವರನ್ನು ಕೂಡ ವಿಚಾರಣೆಯನ್ನ ಸದ್ಯ ಮಾಡ್ತಾ ಇದ್ದಾರೆ. ಯಾರನ್ನು ಕೂಡ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಸಿಬ್ಬಂದಿ ಇನ್ನೂ ಕೂಡ ಮಹಾಜರು ಸಿಬ್ಬಂದಿ ಕಚೇರಿಯ ಒಳಗಡೆ ಮಹಾಜರು ಮಾಡ್ತಾ ಇರುವಂತಹ ಪ್ರಕ್ರಿಯೆಗೆ ಈಗ ಸಿಸಿಬಿ ಪೊಲೀಸರು ಮುಂದಾಗಿರುವಂತದ್ದು. ಸದ್ಯ ಒಂದಷ್ಟು ದಾಖಲೆಗಳು ಏನು ಇತ್ತೀಚೆಗೆ ನಡೆದಂತಹ ಸಭೆ ಸಮಾರಂಭಗಳಾಗಿರ್ಬೋದು, ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಆ ಸಿಸ್ಟಮ್ ನ ಕಂಪ್ಯೂಟರ್ ಇದ್ದಂತಹ ಕೆಲ ಏನ್ ಡೇಟಾ ಏನಿತ್ತು ಅದರೆಲ್ಲ ಕೂಡ ಕೂಲಂಕಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಇದರಲ್ಲಿ ಕಾರ್ಯಕರ್ತರಾಗಿದ್ದಾರೆ, ಯಾರು ಇದರ ಅಧ್ಯಕ್ಷರಾಗಿದ್ದಾರೆ, ಇದು STPನ ಮುಖ್ಯ ಕಚೇರಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಇರ್ತವೆ. ಇದನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಈಗ ಸಿಸಿಬಿ ಪೊಲೀಸರು ಸದ್ಯ ಮುಂದಾಗಿರುವಂತದ್ದು. ಇನ್ನೂ ಕೂಡ ಕಾರ್ಯಾಚರಣೆ ಮುಂದಿದೆ. ಮತ್ತೊಂದು ಕಡೆ ಈಗ DJಹಳ್ಳಿ ಮತ್ತೆ KGಹಳ್ಳಿ ಅಲ್ಲಿನ 2 ಕಚೇರಿಯಲ್ಲೂ ಕೂಡ ಕೆಲವೊಂದಿಷ್ಟು ದಾಖಲೆಗಳು ಮತ್ತೆ ಲ್ಯಾಪ್ಟಾಪ್ ಅನ್ನು ಕೂಡ ಸೀಸ್ ಮಾಡಿರುವಂತದ್ದು. ಅಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವ ನಿಟ್ಟಿನಲ್ಲಿ ಏಕಕಾಲದಲ್ಲಿ ಇನ್ನೊಂದು ರೇಡ್ ಅನ್ನ ಮಾಡಿ ದಾಖಲೆಗಳಾದ ಪರಿಶೀಲನೆಯಲ್ಲಿ ಈಗ ಸಿಸಿಬಿ ಪೊಲೀಸರು ತೊಡಗಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ಬಾಗಟ ಈ ಕ್ಷಣದ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಹಾಗೂ ಸಚಿವ ಡಾಕ್ಟರ್ ಸುಧಾಕರ್ ಅವರ ನಡುವಿನ ವಾಕ್ ಸಮರ ಮತ್ತೆ ಮುಂದುವರೆದಿದೆ. ಇವತ್ತು ಇಬ್ರು ಕೂಡ ನಾಯಕರು ಟ್ವಿಟರ್ನಲ್ಲಿ ಒಬ್ಬರ ಮೇಲೊಬ್ಬರು ದಾಳಿ ಮಾಡಿಕೊಂಡಿದ್ದಾರೆ. ಮೊದಲು ಟ್ವೀಟ್ ಮಾಡಿದವರು HD ಕುಮಾರಸ್ವಾಮಿ ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ನನ್ನ ಹಿನ್ನೆಲೆ ಬಗ್ಗೆ ಮಾತನಾಡಿದ್ದಾರೆ. ಬಹುಶಃ ಸುಧಾಕರ್ ಅವರಿಗೆ ಸ್ಮರಣ ಶಕ್ತಿ ಕಡಿಮೆ ಇದ್ದಂತಿದೆ. ರಾಜಕೀಯವಾಗಿ ಈಗಾಗಲೇ ಎಷ್ಟು ನೆಲೆಗಳನ್ನು ಬದಲಾಯಿಸಿದ್ದಾರೆ. ರಾತ್ರೋರಾತ್ರಿ ವಿಮಾನ ಬದಲಿಸಿ ಓಡಾಡಿ ಬಂದವರು ಈಗ ನನ್ನ ಹಿನ್ನೆಲೆ ಬಗ್ಗೆ ಮಾತನಾಡಿದರೆ ರಾಜ್ಯದ ಜನತೆ ನಗ್ತಾರೆ. ಡ್ರಗ್ಸ್ ಮಾಫಿಯಾ, ಬೆಟ್ಟಿಂಗ್ ದಂಧೆ ಮಾಡೋರಿಂದ ವಸೂಲಿ ಮಾಡಿದ ಹಣದಿಂದ ನನ್ನ ಸರ್ಕಾರ ಬುಡಮೇಲು ಮಾಡಿದ್ದು ಅನ್ನೋದು ಸೂರ್ಯ ಚಂದ್ರರಷ್ಟೇ ಸತ್ಯ. ಇದನ್ನು ಮುಂಬೈ ವೀರರು ಚೆನ್ನಾಗಿಯೇ ಬಲ್ಲರು. ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋ ಉತ್ಸಾಹದಲ್ಲಿ ನನ್ನ ಮುನ್ನೆಲೆ ಬಗ್ಗೆ ಮಾತನಾಡೋದು ಅವರ ನೈಜ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ ಅಂತ ಗುಡುಗಿದ್ದಾರೆ. ಇದಕ್ಕೆ ಟ್ವಿಟರ್ನಲ್ಲೇ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಸುಧಾಕರ್ ಅವರ ತಿರುಗೇಟು ಕೊಟ್ಟಿದ್ದಾರೆ. ನಾನು ಕೇಳಿದ್ದು ಡ್ರಗ್ಸ್ ಮಾಫಿಯಾ ಆರೋಪದ ಹಿನ್ನೆಲೆಗಳ ಬಗ್ಗೆ. BJP ಅನೈತಿಕ ಕೆಲಸವನ್ನು ಎಂದೂ ಮಾಡಿಲ್ಲ, ಮಾಡೋದೂ ಇಲ್ಲ. ಅದಕ್ಕೆ 2 ಸ್ಥಾನದಿಂದ 303 ಸ್ಥಾನಗಳನ್ನು ಜನ ಆಶೀರ್ವದಿಸಿದ್ದಾರೆ. ಸಾಕ್ಷಿ ಸಮೇತ ನಿಮ್ಮ ಆರೋಪ ಸಾಬೀತುಪಡಿಸಿ. ಒಂದು ವೇಳೆ ನೀವು ಸಾಕ್ಷಿ ನೀಡಿದ್ರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ. ಆಗದಿದ್ದರೆ ನೀವು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುತ್ತೀರಾ ಅಂತ ಸವಾಲ್ ಹಾಕಿದ್ದಾರೆ. ಡ್ರಗ್ಸ್ ಮಾಫಿಯಾದ ಹಣದಿಂದಲೇ ಮೈತ್ರಿ ಸರ್ಕಾರ ಪತನ ಆಗಿತ್ತು ಅನ್ನೋ HDK ಆರೋಪಕ್ಕೆ ಇದೀಗ ಸಚಿವ CT ರವಿ ತಿರುಗೇಟು ಕೊಟ್ಟರು. ಈ ಬಗ್ಗೆ ಅವರು ಬೆಂಗಳೂರಿನಲ್ಲಿ ಮಾತಾಡ್ತಿದ್ರು. ಡ್ರಗ್ಸ್ ಮಾಫಿಯಾ HDK ನಡುವೆ ಆಂತರಿಕ ಬಾಂಧವ್ಯ ಇತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. 1 ವರ್ಷದ ಆಂತರಿಕ ಕಿತ್ತಾಟದಿಂದ ಮೈತ್ರಿ ಸರ್ಕಾರ ಪತನ ಆಗಿದೆ. ಡ್ರಗ್ಸ್ ಮಾಫಿಯಾ ಅನ್ನೋದಾದ್ರೆ ಆಗಿನ CM ಆಗಿದ್ದ ನೀವು ಏನು ಮಾಡ್ತಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ನಿಮ್ಮ ಕೈಯಲ್ಲಿತ್ತು, ಇಂಟೆಲಿಜೆನ್ಸ್ ನಿಮ್ಮ ಕೈಯಲ್ಲಿತ್ತು, ನೀವ್ಯಾಕೆ ಸುಮ್ಮನಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ CT ರವಿ ಅವರು. ನನ್ನ ಕಾಲದಲ್ಲಿ ಆ್ಯಕ್ಷನ್ ತಗೋಬೇಕು ಅಂತಲೇ ಹೊರಟಾಗ ಕೆಲವರಿಗೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ಬಹುಶಃ ನಿಮಗೆ ಜ್ಞಾಪಕದಲ್ಲಿರ್ಬೋದು, ಕೆಲವರು ರಾತ್ರೋರಾತ್ರಿ ಇದು ಇಂಥದ್ದು ಶ್ರೀಲಂಕಾ ಎಲ್ಲೆಲ್ಲ ಹೊರಟೋದ್ರು. ನಾನು ಸರ್ಕಾರ ತೆಗಿಬೇಕಾದ್ರೆ ಅದೇ ದುಡ್ಡನ್ನೇ ಉಪಯೋಗ ಮಾಡಿದ್ದು. JDS ಅವತ್ತು ಮೈತ್ರಿ ಸರ್ಕಾರ ತೆಗಿಬೇಕಾದ್ರೆ ಅವತ್ತು ಸಹ
ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ HD ಕುಮಾರಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಬ್ರದರ್. ಏನ್ ಅನ್ನಿಸ್ತು ಸರ್ ಕೇಳಿದಾಗ? ಇಲ್ಲಿ ಪ್ರಶ್ನೆ ಬ್ರದರ್, ಹಾ ಸರ್, ಪಾಪ CT ರವಿ ಅವ್ರು ಏನ್ ಹೇಳಿದಾರೆ ಅದು ಎಂತದ ನನಗೆ ತನಿಖೆ ಪರೀಕ್ಷೆ ಮಾಡ್ಬೇಕಂತಲ್ಲ. ಅಂದ್ರೆ ಅಧಿಕಾರ ನಿಮ್ಮಲ್ಲಿತ್ತು, ನೀವು ಆತರ ಮಾಡ್ಬೋದಾಗಿತ್ತು, ಆದ್ರೆ ನೀವು ಮಾಡ್ಲಿಲ್ಲ. ಈ ತರದ ಆರೋಪದಲ್ಲಿ ನೀವು ಅಮಲ್ನಲ್ಲಿ ಮಾತಾಡ್ತಿದ್ದೀರಿ ಅಂತ ಹೇಳ್ತಿದ್ರು ಸರ್. ಅವ್ರ CT ರವಿ ಅವರಿಗೆ ಹಾ, ಸ್ಮರಣೆ ಅಂತಕ್ಕಂಥದ್ದು ಏನಾದ್ರೂ ಕಡಿಮೆ ಇದ್ರೆ, ಹಳೆ ಸ್ಮರಣೆಗಳು ಕಡಿಮೆ ಇದ್ರೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಹಾ ಸರ್. ನಾನು ಒಂದು ಮೈತ್ರಿ ಸರ್ಕಾರದ ಮಂತ್ರಿಯಾಗಿ ಹಲವಾರು ನನಗೆ ಇರ್ತಕ್ಕಂಥ ಲಿಮಿಟೆಡ್ ಇದರಲ್ಲಿ ಪವರ್ಸ್ ನಲ್ಲಿ ಅವತ್ತು ಇಂಥ ದಂಧೆ ನಡೆಸ್ತಕ್ಕಂಥವ್ರನ್ನ ಸದೆ ಬಡಿಬೇಕು ಅಂತಲೇ ಒಂದು ಸ್ಪೆಷಲ್ ಯೂನಿಟ್ ಮಾಡಿ, ಹಾ ಸರ್, ಯಾವಾಗ ರೈಡ್ಗಳು ಶುರು ಮಾಡದೆ, ಪಬ್ಗಳನ್ನು ಕ್ಲೋಸ್ ಮಾಡದೆ, ಯಾವ ಪ್ರೆಷರ್ ಈಲ್ಡ್ ಆಗ್ಲಿಲ್ಲ ಅವತ್ತು ಸಂಪೂರ್ಣ ಕ್ಲೋಸ್ ಮಾಡಿದ್ದೆ. ಈ ಕ್ರಿಕೆಟ್ ದಂಧೆ ನಡೆಸ್ತಕ್ಕಂಥದ್ದು, ಈ ಡ್ರಗ್ ಮಾಫಿಯಾಗಳ ಜೊತೆ ಸಂಬಂಧ ಇರ್ತಕ್ಕಂಥವ್ರು ಏನಿದ್ರು, ಬೆಟ್ಟಿಂಗ್, ಬೆಟ್ಟಿಂಗ್ ದಂಧೆ ನಡೀತಕ್ಕಂಥ ಇವ್ರನ್ನ ನಾನು ಅರೆಸ್ಟ್ ಮಾಡತಕ್ಕಂಥ ತೀರ್ಮಾನ ಮಾಡಿದಾಗ ದೇಶ ಬಿಟ್ಟು ಹೊಡೋದ್ರು. ದೇಶ ಬಿಟ್ಟು ಹೋಗಿ ಆಮೇಲೆ ನಂತರ ಕೋರ್ಟ್ಗಳಲ್ಲಿ ಯಾರು ಬೇಲ್ ತಗೊಂಡು ಹೊರಗೆ ಬಂದ್ರು, ಬಂದ ನಂತರ ನನ್ನ ಸರ್ಕಾರ ತೆಗಿಲಿಕ್ಕೆ ಹೊರಟಂತರಿದಾರಲ್ಲ, ಆ ವ್ಯಕ್ತಿಗಳು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ರವಿ ಅವರಿಗೆ ಗೊತ್ತಿಲ್ವೇ? ಅಂದ್ರೆ ನೀವಿದ್ರೆ ನನ್ನ ಸರ್ಕಾರದ ವೈಫಲ್ಯ ಸರ್ಕಾರ, ನನ್ ಕೆಲಸ ನಡೀತಿಲ್ಲ ಅಂತ ಹೇಳಿ ಪಾಪ ಇವ್ರು ಬರ್ತಿದ್ದಂಗೆ ಕರ್ನಾಟಕ ರಾಜ್ಯ ಸುಪ್ಪತ್ತಿಗೆ ಇಟ್ಬಿಡ್ತಾರೆ ಜನಗಳನ್ನ ಅಂತ ಹೇಳಿ ಈ MLAಗಳು ಹೋಗಿದ್ದ. ಅವ್ರು ಯಾರು ನಮ್ಮ ಪಾರ್ಟಿ ಮಾಜಿ ಅಧ್ಯಕ್ಷರು ಒಬ್ರು ಬಂದ್ರು ಅಂತ ಏನ್ ಹೇಳ್ತಾರೆ. ಇವತ್ತು ಸುಪ್ಪತ್ತಿಗೆ ಜನ ಇಟ್ಟಿರೋದ್ ನೋಡ್ತಾ ಇಲ್ವೇ ನಾನು? ನೀವೇ ಬೆಂಬಲ ಸರ್, ನೀವೇ ಬೆಂಬಲ ಸೂಚಿಸಿದ್ರಿ, ಡ್ರಗ್ ಮಾಫಿಯಾ ನಿಮ್ ಜೊತೆ ಆಂತರಿಕ ಬಾಂಧವ್ಯ ಇತ್ತು ಅನ್ಸುತ್ತೆ ಅಂತೆಲ್ಲ ಮಾತಾಡ್ತಿದ್ರು, ಮಾಡಿದ್ರು ಸರ್. ಈಗ ಅದಕ್ಕೋಸ್ಕರಲೇ ಅವ್ರು ನನ್ನ ಸರ್ಕಾರ ತೆಗೆದ್ರ. ಇವತ್ತು ಅಧಿಕಾರದ ಮದದ ಮತ್ತಿರೋದು CT ರವಿಗೆ. ಕೆಲವು ಮಂತ್ರಿಗಳಲ್ಲಿ ಇದ್ದಾರೆ, ಅಧಿಕಾರದ ಮದದ ಮತ್ತು ಅವ್ರಿಗೆ ಹತ್ಕೊಂಡಿದೆ, ಅದರಿಂದ ಈ ರೀತಿ ಲಘುವಾಗಿ ಮಾತನಾಡ್ತಾರೆ. ಸರ್ ನಿಮ್ ಟ್ವೀಟ್ ಕೂಡ ವಿಧಾನಸಭೆಯ ಕಲಾಪದಲ್ಲಿ ಬ್ರದರ್, ಯಾರು ಅವತ್ತು ಬೆಂಗಳೂರಿನಿಂದ ಮುಂಬೈಗೆ 2 ಗಂಟೆ ಒಂದೊಂದು ವಿಮಾನ ಹಾರ್ತಾ ಇತ್ತಲ್ಲ, MLAಗಳನ್ನ ಕರ್ಕೊಂಡು ಹೈಜಾಕ್ ಮಾಡ್ಕೊಂಡು, ಆ ವಿಮಾನಕ್ಕೆ ಹೋಗಿ ಹತ್ತಿಸ್ತಿದ್ದಾರೆ ಯಾರು, ವಿಮಾನದಲ್ಲಿ ಹೋದವ್ರು ಯಾರು, ಫೋಟೋಗಳು ಕೊಟ್ಟಿದ್ದೀನಿ. ಯಾವ ದಂಧೆ ನಡೆಸ್ತಾ ಇದ್ರು ಅಂತ ವ್ಯಕ್ತಿಗಳು ಈ MLAಗಳನ್ನ ಕರ್ಕೊಂಡು ಹೋಗ್ತಕ್ಕಂತ ಫೋಟೋ ಇದರ ವಿಧಾನಸಭೆಯಲ್ಲಿ ಪ್ರದರ್ಶನ ಮಾಡಿದ್ದೀನಿ. ಇಲ್ಲಿ ನನ್ನ ಸರ್ಕಾರ ಅವ್ರು ಕೆಡತಕ್ಕಂಥದ್ದೇನಿದೆ, ಹಣ ಇವರು ಉಪಯೋಗ ಮಾಡ್ಕೊಂಡ್ರ ಅಂತವರಿಂದ. ಅಂದ್ರೆ ನೀವು ಮುಖ್ಯಮಂತ್ರಿ ಆಗಿದ್ರಿ, ಇಂಟೆಲಿಜೆನ್ಸ್ ನಿಮ್ ಕೈಯಲ್ಲಿತ್ತು, ಎಲ್ಲಾ ನಿಮ್ ಕೈಯಲ್ಲಿತ್ತು, ನೀವು ವೀಕ್ ಮುಖ್ಯಮಂತ್ರಿನ ಅಂತ ಪ್ರಶ್ನೆ ಮಾಡಿದ್ರು ಸರ್. ನಾನು ವೀಕ್ ಮುಖ್ಯಮಂತ್ರಿ ಆಗಿದ್ರೆ ರಾಜ್ಯದಲ್ಲಿ 25,000 ಕೋಟಿ ಹಣ ಸಂಗ್ರಹ ಮಾಡಿ ನನ್ನ ರೈತರು ಸಾಲ ಮನ್ನಾ ಮಾಡ್ತಿದ್ದ. ನಾನು ವೀಕ್ ಮುಖ್ಯಮಂತ್ರಿ ಎಲ್ಲಿ ಅಂದ್ರೆ, ಇವರುಗಳ ತರ ಲೂಟಿ ಹೊಡೆದು ರಾಜ್ಯದ ಖಜಾನೆನ ಇಂತ ಸಮಾಜಘಾತಕ ಶಕ್ತಿಗಳ ದುಡ್ಡನ್ನು ಉಪಯೋಗ ಮಾಡಿ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ತಕ್ಕಂಥದ್ದು, ಶಾಸಕರುಗಳನ್ನ ಖರೀದಿ ವಸ್ತು ಮಾಡ್ಕೊಂಡು ಜೀವನ ಮಾಡಿದ್ರೆ ಅದು ಇದು ಶಕ್ತಿಯುತ ಸರ್ಕಾರವೇ? ಆ ಕೆಲಸ ನಾನು ಮಾಡಿಲ್ಲ, ಅದ್ರಲ್ಲಿ ದುರ್ಬಲ ನಾನು. ಸರ್, ಮಾಜಿ ಮುಖ್ಯಮಂತ್ರಿ ವಿರುದ್ಧ ಇದು ತುಂಬಾ ಗಂಭೀರವಾದ ಆರೋಪ ಸರ್, ಹಾಗಾಗಿ ನಿಮ್ ರಿಯಾಕ್ಷನ್ ಬೇಕೇ ಬೇಕು ಸರ್ ಇದಕ್ಕೆ. ಅದಕ್ಕೋಸ್ಕರಲೇ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂತ ವಿಚಾರ ಇದು. ಇವತ್ತು ರಾಜಸ್ಥಾನದ ಮುಖ್ಯಮಂತ್ರಿ ಅಲ್ಲೇನ್ ಹೇಳಿದ್ರು, 20 ಕೋಟಿ 30 ಕೋಟಿ ಆಫರ್ ಕೊಟ್ಕೊಂಡು ನಮ್ ಶಾಸಕರನ್ನ ಖರೀದಿ ಮಾಡಕ್ ಹೊರಟವ್ರೆ ಅಂತ ಹೇಳಿ ರಾಜಸ್ಥಾನದಲ್ಲಿ ಸರ್ಕಾರ ಅಧಿರಗೊಳಿಸ್ಲಿಕ್ಕೆ ಹೋದಾಗ ಅಲ್ಲಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಓಪನ್ ಸಾರ್ವಜನಿಕವಾಗಿ ಹೇಳಿಲ್ವೇ? ಆಮೇಲೆ ಇಲ್ಲಿ ಸಹ ಇವರು ಇದು ಹೊಸದಲ್ಲ, ಇವರೇ ಈ ದೇಶಕ್ಕೆ ಪಾಠ ಕಲ್ಸಿರೋದು. ಅದನ್ನ ಈ ದುಡ್ಡೇನು ಇವ್ರೇನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡಲ್ಲಿ ಶಾಸಕರನ್ನ ಖರೀದಿ ಮಾಡಿದ್ರ? ಇಲ್ಲಿ ಪ್ರಶ್ನೆ ಬಂದು 2008ರಿಂದ ಇದು ಪ್ರಾರಂಭ ಆಯ್ತು ಈ ಬಿಜೆಪಿ ಸರ್ಕಾರ ಬಂದ ಮೇಲೆ. ನಾನು CT ರವಿಗೆ ಹೇಳೋದೊಂದು ಮಾಡೋದೊಂದು ಮಾಡಬೇಡಿ. ಹೇಳೋದು ಅದೆಂತದೋ ಭಗವದ್ಗೀತೆ, ತಿನ್ನೋದು ಅದೇನೋ ಬದನೆಕಾಯಿ ಅಂತ ಹೇಳ್ತಾರಲ್ಲ. ಇಲ್ಲಿ CT ರವಿ ಅವರು ಬೇರೆ ಆಟ ಆಡ್ಕೊಳ್ಳಿ, ನನ್ನ ಆಟ ಆಡಕ್ ಆಗಲ್ಲ. ಈ ಅಧಿಕಾರದ ಮದ ಅನ್ನೋದಿದೆಯಲ್ಲ ಇವರಿಗೆ, ಆ ಮದದ ಮತ್ನಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಗೊತ್ತು ನನಗೆ. ಸುಮ್ಮನಿದ್ದೀನಿ ಸರ್. ಟ್ವೀಟ್ ಆಗ್ಲಿ ಇದು ಅಂತ ಹೇಳಿ ಟ್ವೀಟ್ ನೋಡ್ತಿದ್ದೆ, ಸುಧಾಕರ್ ಅವರು ನಿಮಗೆ ಚಾಲೆಂಜ್ ಹಾಕಿದಾರೆ ಸರ್.
ಸಾಕ್ಷಿ ಸಮೇತ ಸಾಬೀತುಪಡಿಸಿ, ಸುಮ್ಮನೆ ಮಾತಾಡಬೇಡಿ, ಸಾಕ್ಷಿ ಇದ್ರೆ ಕೊಡಿ, ಇಲ್ಲ ನಾ ರಾಜೀನಾಮೆ ಕೊಡ್ತೀನಿ, ನೀವು ನಿವೃತ್ತಿ ತಗೊಳ್ಳಿ ಅಂತ ಹೇಳಿದ್ರು ಸರ್. ನಿಮಿಷ ಬ್ರದರ್, ಹಾ ಸರ್, ಸಾಕ್ಷಿ ಏನ್ ಕೊಡ್ಬೇಕು ಎಲ್ಲಾರ್ಗೂ ಗೊತ್ತಿರೋ ವಿಚಾರವೇ. ಹಣ ದಂಧೆ ಹೆಂಗ್ ನಡೀತು. ಈಗ ಯಾರು ಕ್ರಿಕೆಟ್ ದಂಧೆ ನಡೆಸಿ ಇಲ್ಲಿ ಬಾರ್ಗಳು ನಡೆಸ್ಕೊಂಡು ದುಡ್ಡು ವಸೂಲಿ ಮಾಡ್ತಿದ್ರಲ್ಲ, ಹಾ ಸರ್, ಅಂತ ವ್ಯಕ್ತಿ ಈ MLA ಕರ್ಕೊಂಡು ಹೋಗ್ತಕ್ಕಂತ ಈ MLA ಕರ್ಕೊಂಡು ಹೋಗ್ಬೇಕಾದ್ರೆ ಈಗ ಯಾರಿಗೋ ಒಬ್ಬರಿಗೆ MLC ಮಾಡಿದ್ರಲ್ಲ, ಈಗ ಈಗೇನ ಮತ್ ಮಂತ್ರಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ ಸರ್, ಪಾಪ ಸರ್ಕಾರ ತೆಗೆದಿರೋದಿಕ್ಕೆ ಆ ವ್ಯಕ್ತಿ ಇವರು ಈಗ ನಮ್ಮ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಯಾರು ಮಾಡ್ಕೊಂಡಿದ್ದಾರೆ. ಈ 3 ಜನ ಇದರಲ್ಲಿ ನಮ್ಮ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಹತ್ತಕ್ಕಂತ ಫೋಟೋ ಸಹ ಇಟ್ಟಿದ್ದೀನಿ ಜನಗಳ ಮುಂದೆ. ಮೈಸೂರು ಭಾಗದವರ ಸರ್? ಯಾವ ಭಾಗದಾರಾದ್ರೂ ಇರ್ಲಿ, ಕರ್ನಾಟಕದವ್ರೊಬ್ರು. ಇದೆಲ್ಲ ನಡೀತಿರೋ ಕಣ್ಣಾರೆ ನೋಡಿದಿರಿ. ಇನ್ನೇನ್ ಸಾಕ್ಷಿ ಇಡಬೇಕು ಇವರಿಗೆ? ನನಗೆ ಕಾಂಗ್ರೆಸ್ನವ್ರು ನಡ್ಕೊಂಡಂತ ನಡವಳಿಕೆ ಇದೆಲ್ಲ ನೋಡನೆ ಸರ್ಕಾರ ಉಳಿಸ್ಕೊಳ್ಳೋದ್ ನನಗೇನು ಕಷ್ಟ ಇರ್ಲಿಲ್ಲ. CT ರವಿ ಅವರು ಅರ್ಥ ಮಾಡ್ಕೋಬೇಕು, ಸರ್ಕಾರ ಉಳಿಸ್ಬೇಕು ಅಂದ್ರೆ ಉಳಿಸ್ತೇವೆ ನಾನು. ಆದ್ರೆ ಕಾಂಗ್ರೆಸ್ ನಾಯಕರುಗಳ ನಡವಳಿಕೆನೂ ನಾನು ಏನ್ ಪ್ರತಿನಿತ್ಯ ಅನುಭವಿಸಿದ್ದೀನಿ. ಹೋಗ್ಲಿ ಸರ್ಕಾರ ಅಂತೇಳಿ ಅಮೆರಿಕ ಹೋಗೋದೆ, ನಮ್ಮ ಸ್ವಾಮೀಜಿ ಅವರು ಅಲ್ಲೆಲ್ಲ ಒಂದು ಕಾಲಭೈರವೇಶ್ವರ ದೇವಸ್ಥಾನ ಕಟ್ಟಬೇಕು, ಗುದ್ಲಿ ಪೂಜೆ ಮಾಡಕ್ ಬನ್ನಿ ಅಂತ ಕರೆದಾಗ ಈ ಸರ್ಕಾರ ತೆಗಿತಾರೆ ಅನ್ನೋದು ಗೊತ್ತು ನನಗೆ. ಇಂಟೆಲಿಜೆನ್ಸ್ ಗೊತ್ತು, ಇಂಟೆಲಿಜೆನ್ಸ್ ಗಿಂತ ನನ್ನ ಇಂಟೆಲಿಜೆನ್ಸ್ ಅದಕ್ಕಿಂತ ಚೆನ್ನಾಗಿದೆ. ನಾನು ಹೋಗ್ಲಿ ಸರ್ಕಾರ ಹೋಗ್ಲಿ ಮಾಡ್ಕೊಳ್ಳಿ ಯಾರು ಬೇಕಾದ್ರು ಅಂತೇಳಿ ಬಿಟ್ಟೋದವನ್ ನಾನು. ಕಾಂಗ್ರೆಸ್ ನಡವಳಿಕೆ ನೋಡಿ, ಅದರಿಂದ ಅವ್ರಿಗೆ ಹೇಳೋದು ಏನೋ ಬಂದಿದ್ದೀರಿ ಪಾಪ ಅಧಿಕಾರಕ್ಕೆ. ಈಗ ನೀವು ಯಾವೊಂದು ಪಾಪದ ಹಣ ಉಪಯೋಗ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಿ, ನಿಮಗೆ ಪ್ರಕೃತಿ ಇವತ್ತು ನಿಮಗೆ ಬೆಂಬಲ ಕೊಡ್ತಾ ಇಲ್ಲ, ನೋಡ್ತಾ ಇದ್ದೀನಿ. ಏನ್ ಮಾಡಿದಿರಿ, ಏನ್ ಸಾಧನೆ ಮಾಡಿದಿರಿ? ಈಗ ನಾನು ಇನ್ನು ಯಾವ ವಿಷಯಗಳು ಪ್ರಸ್ತಾಪ ಮಾಡಿಲ್ಲ. ನನ್ನನ್ನು ಕೆದಕಿದ್ರೆ 2009ರಲ್ಲಿ ನಾನು ಜನತೆ ಮುಂದೆ ಬಂದಾಗ ದಾಖಲೆಗಳ ಸಮೇತ ಬಂದಿರೋನು ಈ ನೀವು ನಡೆದಂತ ಒಂದು ಕರ್ಮಕಾಂಡಗಳ ಬಗ್ಗೆ. ಸರ್, ಇವಾಗ ಏನಾದ್ರೂ ಸರ್ಕಾರಕ್ಕೆ ಹೇಳ್ತೀರಾ ಸರ್, ಈ ಡ್ರಗ್ಸ್ ದಂಧೆ ಬಗ್ಗೆ ಇದಾಗಬೇಕು, ಇದ್ ಮಾಡಿ ತೋರಿಸಿ ನೀವೇನಾದ್ರು ಹೇಳೋದು? ಏನ್ ಆಕ್ಷನ್ ತಗೋತಾರ ನೋಡಿ, ಇವ್ರೇನ ಪಾಪ ಸಮರ್ಥವಾಗಿದಾರಂತಲ್ಲ. ಹೌದು, ಹೇಳ್ತಿದ್ದಾರೆ. ಈ ಡ್ರಗ್ ದಂಧೆ ನಡ್ಸನ್ನ ಕಡಿವಾಣ ಹಾಕಕ್ ಈಗ ಕ್ರಮ ತಗೊಳಕ್ಕೆ. ಇನ್ನೊಂದು ತಿಂಗಳು ನೋಡೋಣಂತೆ ಏನೇನ್ ಕ್ರಮ ತಗೋತಾರ ನೋಡ್ತೀನಂತೆ. ಏನಿ ಕಿವಿ ಮಾತು ಸರ್, ಇದು ಮಾಡಿ ತೋರಿಸಿ ಅಂತ. ಮಾಡ್ಲಿ, ಏಕೆಂದ್ರೆ ಈ ಇಶ್ಯೂನಲ್ಲಿ ನಾನ್ ನೆನ್ನೆನೂ ಹೇಳಿದ್ದೀನಿ, ಯಾರೇ ಇಂತ ಕೆಲಸ ಮಾಡ್ತಕ್ಕಂಥವ್ರು ಅವನು ಎಂತ ಪ್ರಭಾವಿ ವ್ಯಕ್ತಿನೇ ಇರ್ಲಿ, ರಾಜಕಾರಣಿ ಇರ್ಲಿ, ಮತ್ತೊಬ್ಬ ಇರ್ಲಿ, ದಂಧೆ ನಡೆಸ್ತಕ್ಕಂತ ಇದು ಮಾಫಿಯಾ ಇರ್ಲಿ, ಕಠಿಣವಾದಂತ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಬೆಂಗಳೂರು ಸಿಟಿನಲ್ಲಿ 8 ತಿಂಗಳಲ್ಲಿ ಈ ಗಾಂಜಾ ಬಗ್ಗೆ ಹತ್ತತ್ರ 700 ಕೇಸ್ ದಾಖಲಾಗಿದೆ ಸರ್. ಈಗ 700 ಕೇಸು ಈ 7 ತಿಂಗಳಲ್ಲಾಗಿದೆಯೋ? ಹೌದು, ಈ 8 ತಿಂಗಳಲ್ಲಿ ಬೆಂಗಳೂರು ಸಿಟಿನಲ್ಲಿ ಸರಿಯಾಗಿ ಮಾಹಿತಿ ತಗೊಳ್ಳಿ. ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ಇಲ್ಲಿವರೆಗೂ ಆಗಿರತಕ್ಕಂತ ಪ್ರಕರಣಗಳ ಸಂಖ್ಯೆ ಹೇಳಿದ್ದಾರೋ 7 ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಆಗಿರ್ತಕ್ಕಂಥ ಪ್ರಕರಣ ಅಂತಕ್ಕಂಥ ಆಗಿದ್ರೆ 7 ತಿಂಗಳು ಅಷ್ಟೇ ಹೇಳಿದ್ರು. 7-8 ತಿಂಗಳು ಆಗಿದ್ರೆ ನಾನು ಕೇಳ್ತಕ್ಕಂಥದ್ದು, ಇಷ್ಟು ಸ್ವೇಚ್ಛಾಚಾರವಾಗಿ ನಡೀಬೇಕಾದ್ರೆ ಈ ಸರ್ಕಾರ ಎಷ್ಟು ದುರ್ಬಲವಾಗಿದೆ ಲೆಕ್ಕ ಹಾಕಿ. ಇಷ್ಟು ದೊಡ್ಡ ಮಟ್ಟದ ಪ್ರಕರಣಗಳನ್ನ ಇವರು ಕಂಡಿಡಿದು FIR ಹಾಕಿದ್ರೆ ಇನ್ನೂ ಯಾತಕ್ಕೆ ದಂಧೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ? ಅಲ್ಲಿಗೆ ಸರ್ಕಾರ ಅಷ್ಟೊಂದು ದುರ್ಬಲ ಅಂತಕ್ಕಂಥದ್ದು ಅವರೇ ಹೇಳ್ಕೊಂಡಿದ್ದಾರೆ. ಇಷ್ಟು ಪ್ರಕರಣಗಳು ನಡೆದಿದೆ ಅಂತಕ್ಕಂಥದ್ದು ಇವ್ರ ಗಮನದಲ್ಲಿದ್ರು ಈಗಲೂ ಸಹ ಇದು ಯಾತಕ್ಕೆ ನಡೀತಾ ಇದೆ ಆಗಿದ್ರೆ ಮಾಡಿ ತೋರಿಸಿ ಅಂತ ಅಲ್ವೇ? ಮಾಡಿ ಬಿಗಿ ಮಾಡಿ ನಾನು ಎಲ್ಲಾ ರೀತಿ ಸಹಕಾರ ಕೊಡ್ತೀನಿ. ಪಾಪ ನಿಮ್ದು ಬಹಳ ಸದೃಢವಾದ ಸರ್ಕಾರ, ಅದೆಂತದ್ದು 54 ಇಂಚು ಅದೇನೋ ಹೇಳ್ತಾರಲ್ಲ, ಅದ್ರ ಸರ್ಕಾರ ಇದು. ಮಾಡ್ರಪ್ಪ, ಸ್ವತಂತ್ರವಾದ ಸರ್ಕಾರ ಇಟ್ಕೊಂಡು ನಡೆಸ್ತಾ ಇದೀರಲ್ಲ. ಈಗ ನೋಡ ಸರಿ, ನನ್ನ ಬಗ್ಗೆ ಲಘುವಾಗಿ ಮಾತಾಡಬೇಡಿ ಅಷ್ಟೇ, ಮತ್ತಿನ ಬಗ್ಗೆ ಚರ್ಚೆ ಬೇಡ. ಅಲ್ಲೆಲ್ಲ ಕುಣಿಗಲ್ ಹತ್ರ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದ್ರಲ್ಲ, ಇವ್ರ ಮತ್ತಲ್ಲಿದ್ರು ಇಲ್ಲ ಇವ್ರು ಡ್ರೈವರ್ ಇದ್ರು ಯಾರಿದ್ರು ಇವ್ರು ಹೇಳ್ಕೋಬೇಕು. ನನಗೆ ಯಾಕೆ ಹೇಳ್ತಾರೆ? ನನಗೆ ಮತ್ತು ಬರೋದೇ ಇಲ್ಲ ಎಂದೂನುವೆ. ನಾನು ಮತ್ತು ಬರ್ತಕ್ಕಂತ ಇದ್ರಲ್ಲಿ ಬಂದಿರೋನಲ್ಲ. ನಾನು ಸ್ವಲ್ಪ ವ್ಯವಹಾರ ಜ್ಞಾನ ಪ್ರಜ್ಞೆ ಇಟ್ಕೊಂಡು ಬದುಕ್ತಾ ಇರೋದು ನಾನು. ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ HD ಕುಮಾರಸ್ವಾಮಿ ಅವರು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು. ವಜ್ರದ